ಎಲ್ಲ ರೈತರು ನಮಸ್ಕಾರಗಳು. ನನ್ನ ಹೆಸರು ದೇವರಾಜ್ ಅಂತೇಳಿ 150 ಎಕರೆ ತೋಟದಲ್ಲಿ ಅಡಿಕೆ ಸಸಿ ಬೆಳೆದಿರುವಂಥ ರೈತ. ನಾನು ಎಷ್ಟು ಅಡಿಕೆ ಸಸಿ ಬೆಳೆದೀನಿ ಅಂದರೆ 30 ರಿಂದ 40 ಲಕ್ಷ ಅಡಿಕೆ ಸಸಿಗಳು ಬೆಳೆದಿದ್ದೀನಿ. ಮತ್ತು 3 kg ಹಿಡಿದು ನೋಡಿ 100 kg ಬ್ಯಾಗ್. ಇದು 100 kg ಬ್ಯಾಗು 1000 ರೂಪಾಯಿ ಒಂದು ಗಿಡ. ಒಂದು ವರ್ಷಕ್ಕೆ ಗಿಡ ನೋಡ್ರಿ ಹೆಂಗಿದೆ ಇಷ್ಟುದಪ್ಪ. 100 ಕಿಲೋ ಬ್ಯಾಗ್ ಇದು. ನಿಮಗೆ ಇದು 3 ವರ್ಷ ನಾವು ಸಾಕಿರ್ತೀವಿ. ನಿಮ್ಗೆ 1 ವರ್ಷ 1.5 ವರ್ಷಕ್ಕೆ ನಿಮ್ಗೆ ಒಂಬಳೆ ಬರಲಿಲ್ಲ ಅಂದರೆ ಡಬಲ್ ದುಡ್ಡು ವಾಪಸ್ ಕೊಡ್ತೀನಿ. ನಮ್ಮ ಪ್ಲಾಂಟ್ ವಿಸಿಟ್ ಮಾಡಿ ಅದ್ರ ಖುಷಿ ನೋಡಿ. ಓಪನ್ ಫೀಲ್ಡಲ್ಲಿ ಬೆಳೆದಿ ನೋಡಿ, ಇವೆಲ್ಲ ನೋಡ್ಬೋದು ನೀವೆಲ್ಲ. ಈ ಥರ ಓಪನ್ ಫೀಲ್ಡಲ್ಲಿ ಸಸಿ ಬೆಳೆದಿರೋದು. ಒಂದು ಗಿಡ ಎಂಥ ಬಿಸಿಲಲ್ಲಾದರೂ ಹಾಕ್ರಿ. ನಿಮ್ಮ ತೋಟದಲ್ಲಿ ತೋಟ ಕೂರಿಸಿ 3 ವರ್ಷ ಆಗಿರುತ್ತೆ, 2 ವರ್ಷ ಆಗಿರುತ್ತೆ. ಅವ್ರು ದೊಡ್ಡ ಗಿಡ ಬೇಕು, ಸಣ್ಣ ಗಿಡ ಹಾಕಿರೋದ್ರಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ನಿಮ್ಗೆ 1 ವರ್ಷ 1 ವರ್ಷಕ್ಕೆ ನಾನು ಗಿಡ ಕೂರಿಸೋದ್ರ ಬಗ್ಗೆ ಐಡಿಯಾ ಕೊಡ್ತೀನಿ. ಈ ಗಿಡ ಹೆಂಗೆ ಕೂರಿಸ್ಬೇಕು, ಹೆಂಗೆ ಮಣ್ಣು ಗೊಬ್ಬರ ಎಲ್ಲ ಐಡಿಯಾ ಕೊಡ್ತೀನಿ. ನೋಡ್ಬೋದು ನೀವು ಇವೆಲ್ಲ ಹೇಗಿದೆ ಅಂತೇಳಿ. ಇವೆಲ್ಲ ನೋಡ್ರಿ, ಗಿಡದ ಮಜಾ ನೋಡ್ರಿ. ಈ ಟೈಪು ನೀವೆಲ್ಲ ಅಲ್ಲಿ ಇಲ್ಲಿ ಹೋಗ್ತೀರಾ ನೋಡ್ರಿ. ಅಡಿಕೆ ಸಸಿ ಬೆಳೆಸಬೇಕಾದ್ರೆ ಅಡಿಕೆ ಸಸಿ ಬೆಳೆಸೋದೊಂದೇ ಅಲ್ಲ, ಬೀಜದ ಗೊಟ್ಟು ಸೆಲೆಕ್ಷನ್ ಮಾಡುವಂಥ ಐಡಿಯಾ ಇರಬೇಕು. ನಾನು 35 ವರ್ಷ ಅನುಭವ ಇರುವಂಥ ರೈತ. ಹಾಗಾಗಿ ನಾನು ಅಡಿಕೆ ಬಗ್ಗೆ ಎಲ್ಲ ರೈತರಿಗೂ ಮಾಹಿತಿ ಕೊಡ್ತಾರೋ. ಸುಮ್ಮನೆ ಮಾಹಿತಿ ಕೊಡೋದಿಲ್ಲ. ಅಡಿಕೆ ಸಸಿ ಬಗ್ಗೆ ಇಷ್ಟು ಅನುಭವ ಇದ್ದವ್ರಿಗೆ ಮಾತ್ರ ಈ ಥರ ಅಡಿಕೆ ಸಸಿ ಬೆಳೆಸ್ತಾ ಇದ್ದೀನಿ ಅಂದರೆ ನೀವು ನೋಡ್ಬೋದು. ನೀವು ರಾಜಮಂಡ್ರಿ ಅಲ್ಲಿ ಇಲ್ಲಿ ಹೋಗ್ತೀರಾ, ರಾಜಮಂಡ್ರಿಯಲ್ಲಿರೋರಿಗೆ ಅಡಿಕೆ ಬಗ್ಗೆ ಏನು ಗೊತ್ತೇ ಇಲ್ಲ. ಅವರಿಗೆ ಬೀಜದ ಗೊಟ್ಟು ಹೆಂಗಿರುತ್ತೆ, ಬೀಜದ ಅಡಿಕೆ ಗೊಟ್ಟು ಹೆಂಗಿರ್ಬೇಕು, ಹೆಂಗೆ ಸೆಲೆಕ್ಷನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಾವು ಶಿವಮೊಗ್ಗದವರು ಅಡಿಕೆ ಬೆಳೆಯಂಥ ರೈತರು. ನೀವು ಬನ್ನಿ ನಮ್ಮ ಪ್ಲಾಂಟಿಗೆ. ಬೀಜದ ಗೊಟ್ಟು ಹೆಂಗೆ ತೆಗಿಬೇಕು, ಅಡಿಕೆ ಸಸಿ ಹೆಂಗೆ ಬೆಳೆಸ್ಬೇಕು, ಅಡಿಕೆ ತೋಟ ಹೆಂಗೆ ಬೆಳೆಸ್ಬೇಕು, ನಿಮ್ಗೆ ಯಾವ ವಾತಾವರಣದಲ್ಲಿ ಹೆಂಗೆ ಬೆಳೆಸ್ಬೇಕು ಐಡಿಯಾ ಕೊಡ್ತೀನಿ. ನಿಮ್ಮ ನೆಲ ಬಂಡೆ ಇರಲಿ, ಬಂಡೆ ಮೇಲೆ ಅಡಿಕೆ ಸಸಿ ಬೆಳೆಸ್ಕೊಳ್ತೀನಿ ಅಂದರೆ ನನಗೆ ಎಷ್ಟು ಅನುಭವ ಇರಬೇಕು ಅಂತ ಯೋಚನೆ ಮಾಡಿ. ಶಿವಮೊಗ್ಗ ಬಂದು ನನಗೆ ಫೋನ್ ಮಾಡಿ, ನಿಮ್ಗೆಲ್ಲ ಟಿಪ್ಗಳನ್ನು ಕೊಡ್ತೀನಿ. ತುಂಬ ವಯಸ್ಸಾಗಿರುತ್ತೆ ಜನರಿಗೆ. ನನಗೆ 8 ವರ್ಷ 10 ವರ್ಷ ಅಡಿಕೆ ಸಸಿ ಸಾಕಾಗಲ್ಲ. ಅವ್ರಿಗೇನು ಮಾಡ್ತೀವಿ ಅಂದರೆ ನಿಮಗೆ 2 ವರ್ಷ 30 kg ಬ್ಯಾಗ್ ಕೊಡ್ತೀವಿ. ಇನ್ನು ಹೋಗ್ಬುಣಿಗೆ ಈ ಹೊಸ ಪ್ಲಾಂಟಿಗೂ ಮಾಡ್ಬೋದು. ಈ 100 kg ಬ್ಯಾಗ್ ನಾವೇ ನಮ್ಮದೇ ಜನಕ್ಕೆ ಕಳಿಸ್ತೀನಿ. ಸೂಪರ್ ಆಗಿರೋ ಐಡಿಯಾ ಮಾಡಿ ನಾನು ಪ್ಲಾಂಟ್ ಮಾಡಿಸಿ. 1 ರೂಪಾಯಿ ದುಡ್ಡು ಜಾಸ್ತಿ ತೊಗೊಳೋದಿಲ್ಲ. ಯಾಕಂದರೆ ನಾನು ಕೊಡುವಂಥ ಗಿಡ, ನಾನು ಕೊಡೋ ಐಡಿಯಾ ನೀವು 4 ಜನ ರೈತರಿಗೆ ಹೇಳಬೇಕು. ದೇವರಾಜ್ ಹತ್ರ ಹೋಗ್ರಿ, ಶಿವಮೊಗ್ಗದಲ್ಲಿ ಸೂಪರ್ ಗಿಡ ಕೊಡ್ತಾರೆ, ನೋಡಿ ಅದ್ರ ಖುಷಿ ಅಂತ ಹೇಳಬೇಕು. ನಾನೇನಾದ್ರು ನಿಮಗೆ ರೈತರುಗಳಿಗೆ ಡ್ಯಾಮೇಜ್ ಮಾಡಿಬಿಟ್ರೆ, ನಿಮ್ಗೇನಾದ್ರು ಅನ್ಯಾಯ ಮಾಡಿದ್ರೆ ನೀವು 4 ಜನಕ್ಕೆ ಹೇಳಿದ್ರೆ ದೇವರಾಜ್ ಸರಿ ಇಲ್ಲ ಅಂತ. ಹಾಗಾಗಿ ರೈತರು ನನಗೆ 30-35 ವರ್ಷ ಇಡೀ ಕರ್ನಾಟಕ ರಾಜ್ಯ, ಇಡೀ ಇಂಡಿಯಾಗೆ ಅಡಿಕೆ ಸಸಿಗಳು ಕೊಡ್ತಾರೆ. ಯಾರು ಒಂದು ಪಿನ್ ಪಾಯಿಂಟ್ ದೇವರಾಜ್ ಬಗ್ಗೆ ಒಂದು ಪಿನ್ ಪಾಯಿಂಟ್ ತೋರಿಸ್ಬಿಡ್ಲಿ ನೋಡೋಣ. ಆ ರೀತಿ ಬೆಳೆಸ್ಕೊಡ್ತಾ ಇರೋದ್ರಿಂದ 1000ದಿಂದ ಸ್ಟಾರ್ಟ್ ಮಾಡಿದವನು 40-50 ಲಕ್ಷ ಸಸಿ ಬೆಳೆಸ್ಕೊಡ್ತಾ ಇದ್ದೀನಿ. ನೀವು ಒಂದ್ಸರಿ ಬಂದು ನೋಡಿ, ಶಿವಮೊಗ್ಗ ಬಂದು ವಿಸಿಟ್ ಮಾಡಿ. ಶಿವಮೊಗ್ಗ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮ ವೆಹಿಕಲ್ ಕಳಿಸ್ತೀವಿ. ನಮ್ಮದೇ ವೆಹಿಕಲ್ ಕಳಿಸಿ ನಿಮ್ಗೆ ಕರ್ಕೊಂಬಂದು ಎಲ್ಲದೂ ತೋರಿಸ್ಕೊಂಡು ಹೋಗ್ತೀನಿ. ನನ್ನ ಮೊಬೈಲ್ ನಂಬರು 94482382 ನಂಬರು. ಇನ್ನೊಂದು ಸರಿ ಮೊಬೈಲ್ ನಂಬರ್ ಹೇಳ್ತೀನಿ, 9448238299. ಇನ್ನೊಂದು ನಂಬರ್ ಹೇಳ್ತೀನಿ, 8073868399. 2 ಮೊಬೈಲ್ ನಂಬರ್ ಇರುತ್ತೆ. ಇನ್ನೊಂದು ಸರಿ ಮೊಬೈಲ್ ನಂಬರ್ ಹೇಳ್ತೀನಿ, 8073868399. ಶಿವಮೊಗ್ಗ ಬಂದು ನನಗೆ ಫೋನ್ ಮಾಡಿ ನಿಮಗೆಲ್ಲ ಪ್ಲಾಂಟು ತೋರಿಸ್ಕೊಂಬರ್ತೀನಿ. ನೀವು ಏನು ತಲೆ ಕೆಡಿಸ್ಕೊಂಬೇಡಿ, ಬನ್ನಿ ಶಿವಮೊಗ್ಗ. ನನ್ನ ಹೆಸರು ದೇವರಾಜ್ ಅಂತ. ನಮಸ್ತೆ.